ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗೆ ಓದ್ತಿದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ CDPಯಲ್ಲಿ ಬರುವಂಥ ಕ್ವೆಶನ್ಸಿಗೆ ನಾನು ಕೀವರ್ಡ್ಸ್ನ ಯೂಸ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡಿರುವಂತಹ ಒಂದು ಕಾಪಿನ ಈ ವಿಡಿಯೋದ ಮುಖಾಂತರ ಹಾಕ್ತಾ ಇದ್ದೇನೆ. ನನಗೆ ಹೇಗೆ ಅರ್ಥ ಆಗುತ್ತೆ ಅದರ ಬೇಸಿಸ್ ಮೇಲೆ ನಾನು ನೋಟ್ಸನ್ನು ಮಾಡ್ಕೊಳ್ಳೋದು. ನೀವು ಇದನ್ನು ಹೇಗೆ ಯೂಸ್ ಮಾಡ್ಕೊತೀರಾ, ಹೇಗೆ ಓದ್ತೀರೋ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಯಾರೋ ಕೇಳಿದರು ನೋಟ್ಸನ್ನು ಹಾಕಿ ಅಂತ, ಆ ಒಂದು ಕಾರಣಕ್ಕೆ ನಾನು ಹಾಕ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ತುಂಬ ನೆಗೆಟಿವ್ ಥಾಟ್ಸು ಬರ್ತಾ ಹೋಗುತ್ತೆ ಮುಂದೆ. ಯಾಕೆ ಅಂತಂದರೆ ಎಕ್ಸಾಮ್ ಹತ್ತಿರ ಬಂದಂಗೆಲ್ಲ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಯ್ಯೋ KRT TETನೇ ಪಾಸಾಗಿದ್ದರೆ ಚೆನ್ನಾಗಿರ್ತಿತ್ತು, ಇಷ್ಟೆಲ್ಲ ಓದಬೇಕಾ, ಇಷ್ಟೆಲ್ಲ ಕಷ್ಟ ಇರುತ್ತಾ ಪೇಪರು ಅಂತೆಲ್ಲ ಮೈಂಡಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ಅದನ್ನೆಲ್ಲ ಆದಷ್ಟು ನೆಗೆಟಿವ್ ಥಾಟ್ಸ್ ಬರದೇ ಇರೋ ಹಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೋಟಿವೇಶನ್ ಚಾಪ್ಟರ್ ನಿಮಗೆ ಗೊತ್ತೇ ಇದೆ, ಇಂಟ್ರೆಸ್ಟೆಡ್ ಚಾಪ್ಟರು ನಿಮಗೆ ಗೊತ್ತಾ ಇದೆ. ಮೋಟಿವೇಶನು ಇಂಟ್ರೆಸ್ಟು ನೀವು ಎಷ್ಟು ನೀಟಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊತಿರೋ ಅಷ್ಟು ಮುಂದಕ್ಕೆ ಹೋಗ್ತೀರಾ ಅಂತ ನನ್ನ ಭಾವನೆ. ಹಾಗಾಗಿ ನೆಗೆಟಿವ್ ಥಾಟ್ಸನ್ನೆಲ್ಲ ದಯವಿಟ್ಟು ಹೊರಗೆ ಹಾಕ್ಬಿಟ್ಟು ಪಾಸಿಟಿವ್ ಥಾಟ್ಸು ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ, ನೆಗೆಟಿವ್ ಥಾಟ್ಸು ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಯಾವುದು ನಮ್ಮ ಕೈಯಲ್ಲಿಲ್ಲ. ಎಲ್ಲ ಇರುವಂಥದ್ದು ನೀವು ಏನು ಪೇಪರಲ್ಲಿ ಬರೀತೀರೋ ಅದು. ಹಾಗಾಗಿ ಬರೀ ಓದೋದ್ರ ಕಡೆಗೆ ಫೋಕಸ್ ಮಾಡಿ ಅಷ್ಟೆ. ಅದು ಬಿಟ್ಟು ಬೇರೆ ಏನರ ಕಡೆಗೂ ನೀವು ಫೋಕಸನ್ನು ಮಾಡಲಿಕ್ಕೆ ಹೋಗಬೇಡಿ. ಕಷ್ಟನೋ ಈಸಿನೋ ನೀವೇ ಪೇಪರ್ ಬರೀಬೇಕು, ನಿಮ್ಮದೇ ಮಾರ್ಕ್ಸು, ನಿಮ್ಮದೇ 150 ಮಾರ್ಕ್ಸು, ಬೇರೆ ಯಾರು ತೊಗೊಂಡೋಗಲ್ಲ. ದಯವಿಟ್ಟು ನಿಮ್ಮ ಮಾರ್ಕ್ಸು 150 ಮಾರ್ಕ್ಸನ್ನು ನೀವು ತೊಗೊಳ್ಳೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡಿ ಅಷ್ಟೇ. ನೆಗೆಟಿವ್ ಥಾಟ್ಸು ಬೇಡ. ಹಾಗೆಯೇ ಸಾಧ್ಯ ಆಗಲ್ಲ ಅನ್ನೋದು ಒಂದು ಕಡೆಗಿರಲಿ, ಅದು ನಾವೇನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಟ್ರೈ ಆದರೂ ಮಾಡಬೇಕಲ್ವಾ. ನಮ್ಮ ಕೈಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಬೇಕು. ಇಲ್ಲ ಅಂತಂದರೆ ಈಗಲೇ ಡ್ರಾಪ್ ಆಗೋದು ಒಳ್ಳೆಯದು. ಯಾಕಂದರೆ ಈಗಲೇ ಡ್ರಾಪ್ ಆಗಿಬಿಟ್ರೆ ಅಟ್ಲೀಸ್ಟ್ ಎನರ್ಜಿನಾದರೂ ಉಳಿತಾಯ ಆಗುತ್ತೆ. ಸೊ ನೀವು ಇಷ್ಟು ಟೈಮು, ಇಷ್ಟು ಎನರ್ಜಿ, ಇಷ್ಟು ವರ್ಕು ಮಾಡ್ತಾಯಿದ್ದೀರಿ ಅಂದಾಗ ಸ್ವಲ್ಪನಾದರೂ ಮೋಟಿವೇಶನ್ ಮಾಡಿಕೊಂಡು ಮೋಟಿವೇಟೆಡಾಗಿ ಓದ್ಬಿಟ್ಟು ಎಕ್ಸಾಮ್ ಬರೆಯೋದು ಒಳ್ಳೆಯದು.